ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನೆಲ್ನ 5ನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ನಾವು ಬಹಳಷ್ಟು ಜನ ಅನುಭವಿಸುವ ಕನ್ಫ್ಯೂಷನ್ ಸ್ಟೇಟ್ನಲ್ಲಿ ಇದ್ದೀವಿ. ಇಲ್ಲಿ ನಾವು ಒಂದಷ್ಟು ಒಳ್ಳೆಯ ಸೆನ್ಸಿಬಲ್ ವಿಚಾರಗಳನ್ನು ಪಾಲನೆ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ನಾವು ಮೈಂಡ್ಫುಲ್ ಆಗಿ ಆಹಾರ ಸೇವಿಸ್ತಾ ಇದ್ದೀವಿ, ಕ್ಲಿಯರ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ, ಸಹನೆಯಿಂದ ಮಾತಾಡ್ತಾ ಇದ್ದೀವಿ. ಆದರೆ ಕೆಲವೊಮ್ಮೊಮ್ಮೆ ನಾವು ಮತ್ತೆ ಅದೇ ಹಳೆ ಪ್ಯಾಟರ್ನ್ಗೆ ಜಾರ್ತಾ ಇದ್ದೇವೆ. ಸ್ನೇಹಿತರೆ, ಇದು ಖಂಡಿತವಾಗಿಯೂ ನಿಮ್ಮ ತಪ್ಪಲ್ಲ. ನೀವು ಈಗ ಟ್ರಾನ್ಸ್ಫಾರ್ಮೇಶನ್ನ ಮಿಡಲ್ ಸ್ಟೇಜ್ನಲ್ಲಿ ಇದ್ದೀರಿ, ಅಂದರೆ ಪರಿವರ್ತನೆಯ ಮಧ್ಯಮ ಹಂತದಲ್ಲಿದ್ದೀರಿ. ನಾವು ಮನುಷ್ಯನ ಸಹಜ ಗುಣದ ಕಾರಣದಿಂದ ಆಗಾಗ ನಮ್ಮ ಹಳೆಯ ಪ್ಯಾಟರ್ನ್ಗೆ ಜಾರ್ತಾ ಇದ್ದೀವಿ. ಹಾಗಾಗಿ ನಮಗೆ ಕೆಲವೊಮ್ಮೊಮ್ಮೆ ಟಯರ್ಡ್ ಫೀಲ್ ಆಗುತ್ತೆ, ಮತ್ತೊಮ್ಮೆ ಸ್ಟ್ರೆಸ್ಫುಲ್ ಫೀಲ್ ಆಗುತ್ತೆ, ಇನ್ನೊಮ್ಮೆ ನಮಗೆ ಆಂಗ್ಸೈಟಿ ಆಗುತ್ತೆ. ಆಗ ನಿಮಗೆ ಯೋಚನೆ ಬರುತ್ತೆ, ಇವೆಲ್ಲ ನಾನು ಅಂದ್ಕೊಂಡಿದ್ನಲ್ಲ, ನಾನು ಹಳೆ ಪ್ಯಾಟರ್ನ್ಗಳನ್ನು ಬಿಟ್ಬಿಟ್ಟಿದ್ದೀನಿ, ಇದ್ಯಾಕೆ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಿದ್ದೀನಿ, ನಾನು ಯಾಕೆ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದೀನಿ, ಮೇ ಬಿ ಈ ಟ್ರಾನ್ಸ್ಫಾರ್ಮೇಷನ್ನು ಇವೆಲ್ಲ ಫೇಕ್ ಇರ್ಬೋದೇನೋ, ಇವೆಲ್ಲ ಸುಳ್ಳೇನೋ ಅಂತ ನಿಮಗೆ ಆಲೋಚನೆಗಳು ಬಂದಿರುತ್ತೆ. ಡು ಯು ನೋ ವಾಟ್? ಇದು ನಿಜವಾದ ಪರಿವರ್ತನೆಯ ಲಕ್ಷಣ. ಇಲ್ಲಿ ನಾವು ಸಮುದ್ರದ ಅಲೆಗಳಂತೆ ಒಮ್ಮೆ ಹಿಂದಕ್ಕೆ ಮತ್ತೊಮ್ಮೆ ಮುಂದೆ, ಒಮ್ಮೆ ಹಿಂದಕ್ಕೆ ಮತ್ತೊಮ್ಮೆ ಮುಂದಕ್ಕೆ ಹೋಗ್ತಾ ಇರ್ತೇವೆ. ಮೇಲಿನಿಂದ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಗಮನ, ನಮ್ಮ ಪಯಣ ಮುಂದಕ್ಕೇನೆ ಸಾಗ್ತಾ ಇದೆ ಅಂತ. ಇಂದಿನ ನಿಮ್ಮ ಟಾಸ್ಕ್ ಇಷ್ಟೇ. ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ರೈಟ್ ಆಕ್ಷನ್ಸ್ ಅನ್ನ ಮಾಡ್ತಿದ್ದೀರಾ ಅಂತ ನೋಟಿಸ್ ಮಾಡ್ಕೊಳ್ಳಿ. ಮಾಡ್ತಿರುವಂತಹ ಮಿಸ್ಟೇಕ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪುನಃ ಪುನಃ ನಿಮ್ಮ ಆಲೋಚನೆಗಳು, ನಿಮ್ಮ ಗುರಿ ಒಳ್ಳೆಯ ವಿಚಾರದ ಕಡೆಗೆ ಮಾತ್ರ ಸೀಮಿತಗೊಳಿಸಿ. ಯಾಕಂದ್ರೆ ಸ್ನೇಹಿತರೆ, ನಾವು ಹಳೆಯ ಕಾಲದ ಚೇತಕ್ ಸ್ಕೂಟರ್ನ ರೀತಿ ಫ್ರೀಕ್ವೆನ್ಸಿಯ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾವೆಲ್ಲ ಹವ್ಯಾಸಗಳನ್ನ ಫ್ರೀಕ್ವೆಂಟ್ ಆಗಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಗಮನಿಸ್ಕೊಳ್ಳಿ. ನೀವು ಹಳೆ ಪ್ಯಾಟರ್ನ್ಗೆ ಯಾವ ಸಮಯದಲ್ಲಿ ಜಾರ್ತಾ ಇದ್ದೀರಾ ನೋಟಿಸ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ನಿಮ್ಮನ್ನ ನೀವು ಕ್ಷಮಿಸಿಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಗಮನಿಸ್ಕೊಳ್ಳಿ. ಪ್ಲೀಸ್ ರಿಮೆಂಬರ್, ಪ್ರಗತಿ ಅನ್ನುವಂಥದ್ದು ಸ್ಟ್ರೇಟ್ ಲೈನ್ ಅಲ್ಲ. ನಾವು ಸುರುಳಿಯನ್ನ ಸುತ್ತುತ್ತಾ ಸುತ್ತುತ್ತಾ ಮೇಲೇರುವಂತಹ ಸ್ಪೈರಲ್. ನಾಳೆ ಮತ್ತೆ 10 ಗಂಟೆಗೆ ನಿಮ್ಮ ಮುಂದೆ ನಾವಿರ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.